ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ರಾಜು UK ಕಿಚನ್. ನಾನಿವತ್ತು ಶುಗರ್ಗೆ ರಾಮಬಾಣವಾದಂಥ ನೀಲ ಹಣ್ಣಿನ ಬಗ್ಗೆ ಹೇಳಬೇಕು ಅಂದ್ಕೊಂಡಿನಿ. ನೇರಳೆ ಹಣ್ಣು ಅಂತಾರ್ರಿ, ನೀಲದ ಹಣ್ಣು ಅಂತಾರ, ಮತ್ತು ಜಾಮೂನ್ ಕೂಡ ಅಂತಾರ್ರಿ. ಇದಕ್ಕೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿನಿಂದ ಕರೆಯುವ ಈ ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಅವ ನೋಡಂಬರ್ರಿ. ನೋಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನ ಒತ್ತಿರಿ. ಈ ಹಣ್ಣು ಸಕ್ಕರೆ ಕಾಯಿಲೆಗೆ ರಾಮಬಾಣ. ವೈದ್ಯರಿಗಿಂತ ಮೊದಲು ಪ್ರಕೃತಿಯೇ ಕೊಟ್ಟ ಔಷಧಿ ಅದೇ ನೇರಳೆ ಹಣ್ಣು. ಮಳೆಗಾಲದಲ್ಲಿ ಸಿಗುವ ನೇರಳೆ ಹಣ್ಣು ಆರೋಗ್ಯದ ಖಜಾನೆಯೇ ಸರಿ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ನೆರವಾಗುವುದರ ಜೊತೆಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದರ ಲಾಭಗಳು. ಆದರೆ ಗಮನಿಸಬೇಕಾದ ಅಂಶವೇನೆಂದರೆ, ಈ ನೇರಳೆ ಹಣ್ಣನ್ನು ಮಕ್ಕಳಿಗೆ ಹಾಲುಣಿಸುವ ತಾಯಂದಿರು ಜಾಸ್ತಿ ತಿನ್ನಬೇಡಿ. ಹಣ್ಣು ತಿಂದ ತಕ್ಷಣ ಹಾಲು ಕುಡಿಯಬಾರದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೇರಳೆ ಹಣ್ಣು ತಿಂದರೆ ಏನಾಗುತ್ತದೆ ಗೊತ್ತಾ? ಖಾಲಿ ಹೊಟ್ಟೆಯಲ್ಲಿ ನೇರಳೆ ಹಣ್ಣು ತಿನ್ನುವುದರಿಂದ ಮೆದುಳಿನ ಕಾರ್ಯ ಸುಧಾರಿಸುತ್ತದೆ. ಏಕೆಂದರೆ ಇದರಲ್ಲಿ ಉತ್ಕರ್ಷಣ ನಿರೋಧಕಗಳು, ವಿಶೇಷವಾಗಿ ಈ ಹಣ್ಣುಗಳು ಸ್ಮರಣ ಶಕ್ತಿಯನ್ನು ಸುಧಾರಿಸುತ್ತದೆ. ಅಲ್ಲದೆ ನಾರಿನಾಂಶ ಹೇರಳವಾಗಿರುವ ನೇರಳೆ ಹಣ್ಣು ತಿನ್ನುವುದರಿಂದ ರಕ್ತಹೀನತೆಯನ್ನು ತಡೆಯುತ್ತದೆ. ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿರುತ್ತವೆ ಮತ್ತು ಹೆಚ್ಚಿನ ಫೈಬರ್ ಅಂಶ ಹೊಂದಿವೆ. ಇವು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತದೆ. ಅತಿಯಾಗಿ ನೇರಳೆ ಹಣ್ಣು ತಿನ್ನುವುದರಿಂದ ಜ್ವರ ಮತ್ತು ಗಂಟಲಿನ ಸಮಸ್ಯೆ ಉಂಟಾಗಬಹುದು. ಉಸಿರಾಟದ ತೊಂದರೆಗಳು ಬರುವ ಸಾಧ್ಯತೆಯೂ ಇದೆ ಎಂದು ತಜ್ಞರು ಹೇಳುತ್ತಾರೆ. ಹೃದಯದಲ್ಲಿ ವಾತದೋಷವನ್ನು ಉಲ್ಬಣಗೊಳಿಸುತ್ತದೆ. ಹಾಗಾಗಿ ಇವುಗಳನ್ನು ಹಿತಮಿತವಾಗಿ ಬಳಸುವುದು ಒಳ್ಳೆಯದು. ಈ ನೇರಳೆ ಹಣ್ಣು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವಲ್ಲಿ ಕೂಡ ಸಹಾಯಕವಾಗಿದೆ. ನೇರಳೆ ಹಣ್ಣಿನೊಂದಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ತಿನ್ನುವುದರಿಂದ ಅತಿಸಾರ ಮತ್ತು ಅಜೀರ್ಣದಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೋಬಹುದು. ಈ ಹಣ್ಣು ಅಲ್ಲದೆ ಹಣ್ಣಿನ ಬೀಜ ಕೂಡ ಉಪಯುಕ್ತ. ಈ ಥರ ಹಣ್ಣು ತಿಂದಮೇಲೆ ಕ್ಲೀನಾಗಿ ತೊಳೆದು ಒಣಗಿಸಿ ಈ ಥರ ಬಿಚ್ಕೋಬೇಕು ನೋಡ್ರಿ. ಹುಳ ಏನಾದರೂ ಇದ್ದರೆ ಸರಿಯಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಬಿಚ್ಕೋಬೇಕು. ನೋಡ್ಬೋದು, ಬೀಜದ ಒಳಗಿನ ಬೀಜ ಈ ಥರ ಗ್ರೀನ್ ಆಗಿರ್ತದೆ. ಇದನ್ನು ಸರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಸಣ್ಣದಾಗಿ. ನೋಡ್ರಿ, ಈ ಥರ ಪೌಡ್ರ್ ಮಾಡ್ಕೊಂಡೆ. ನಾನು ಯಾವಾಗಲೂ ನೇರಳೆ ಹಣ್ಣು ಸಿಕ್ಕೋದಿಲ್ಲ. ಈ ಥರ ಸೀಸನ್ ಟೈಮಲ್ಲಿ ನೇರಳೆ ಹಣ್ಣನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಯಾವಾಗ ಬೇಕೋ ಆವಾಗ ನೀವು ಸೇವನೆ ಮಾಡಬಹುದು. ಈ ಪುಡಿನ 1 ಸ್ಪೂನಷ್ಟು ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ನೀವು ಈ ಥರ ರೆಡಿ ಮಾಡಿ ಇಟ್ಕೋಬಹುದು. ಅಥವಾ ಮಾರ್ಕೆಟಲ್ಲಿ ಇದರದೇ ಆದಂಥ ಪುಡಿಗಳು ಸಿಗ್ತಾವ್ರಿ, ಅದನ್ನು ತಂದಾದರೂ ನೀವು ಯೂಸ್ ಮಾಡ್ಕೋಬೋದು. ಇದರಿಂದ ಪ್ರಮುಖವಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಸಹಕಾರಿ, ಜೀರ್ಣಕ್ರಿಯೆ ಸುಧಾರಿಸಲು ನೆರವಾಗುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ದೇಹಕ್ಕೆ ಶಕ್ತಿಯುತ ಆಂಟಿ ಆಕ್ಸಿಡೆಂಟ್ ಒದಗಿಸುತ್ತದೆ, ಹೃದಯದ ಆರೋಗ್ಯಕ್ಕೆ ಸಹಕಾರಿ ಮತ್ತು ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು, ಕೂದಲಿನ ಆರೋಗ್ಯಕ್ಕೆ ಬೆಂಬಲ ನೀಡುತ್ತದೆ, ವಿಟಮಿನ್ ಸಿ ಮತ್ತು ಕಬ್ಬಿಣ ಅಂಶ ಹೇರಳವಾಗಿರ್ತದ್ರಿ, ದೇಹದ ಉರಿಯೂತ ಕಡಿಮೆ ಮಾಡಲು ಸಹಕಾರಿ. ಮಳೆಗಾಲದಲ್ಲಿ ಸಿಗುವ ಪೌಷ್ಟಿಕ ಹಣ್ಣು ಈ ನೇರಳೆ ಹಣ್ಣು. ದಿನ ಬೆಳಗ್ಗೆ 1 ಸ್ಪೂನನ್ನು ಸೇವಿಸಿ. ಇದರಿಂದ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿಡುತ್ತದೆ. ಈ ವರ್ಷಕ್ಕೂ ಮತ್ತು ಪ್ರತಿ ವರ್ಷಕ್ಕೂ ಹೋಲಿಸಿದ್ರೆ ಈ ವರ್ಷ ನೇರಳೆ ಹಣ್ಣು ತುಂಬ ಜಾಸ್ತಿ ಆಗ್ಯಾವ್ರಿ ಮರದಾಗ. ನೇರಳೆ ಹಣ್ಣು ಹೆಚ್ಚಾದರೆ ಮಳೆ ಕಮ್ಮಿ ಆಗುತ್ತಾ? ಹೌದು, ಮಳೆ ಕಡಿಮೆಯಾಗಿ ಬರಗಾಲ ಬರೋ ಸಾಧ್ಯತೆ ಅದ ಅಂತ ಹಿರಿಯರು ಹೇಳ್ತಾರ್ರಿ. ಹಳ್ಳಿಯ ಹಿರಿಯರ ಅನುಭವದ ಮಾತಿನ ಹಿಂದಿರುವ ಸತ್ಯ ಮತ್ತು ವೈಜ್ಞಾನಿಕ ರಹಸ್ಯ ಇಲ್ಲಿದೆ. ನೇರಳೆ ಮರಗಳು ಹೂ ಬಿಡುವ ಮತ್ತು ಕಾಯಿ ಕೊಡುವ ಸಮಯದಲ್ಲಿ, ಸಾಮಾನ್ಯವಾಗಿ ಫೆಬ್ರವರಿ ಮತ್ತು ಮಾರ್ಚ್, ಹವಾಮಾನವು ಅತಿಯಾದ ಒಣ ಹವೆಯಿಂದ ಕೂಡಿದ್ದರೆ ಮತ್ತು ತಾಪಮಾನ ಹೆಚ್ಚಾಗಿದ್ದರೆ ಮರಗಳಲ್ಲಿ ಹೂ ಬಿಡುವ ಪ್ರಕ್ರಿಯೆ ತೀವ್ರಗೊಳ್ಳುತ್ತದೆ. ಸಸ್ಯಶಾಸ್ತ್ರದ ಪ್ರಕಾರ ಮರಗಳಿಗೆ ನೀರಿನ ಲಭ್ಯತೆ ಕಡಿಮೆ ಇರುವಾಗ ಅಥವಾ ಬರಗಾಲದ ವಾತಾವರಣ ಸೃಷ್ಟಿಯಾದಾಗ ಅವುಗಳು ತಮ್ಮ ಉಳಿವಿಗಾಗಿ ಸರ್ವೈವಲ್ ಮೂಡ್ಗೆ ಹೋಗುತ್ತವೆ. ಇದರಿಂದಾಗಿ ಸಾಮಾನ್ಯ ವರ್ಷಕ್ಕಿಂತ ಅತ್ಯಧಿಕ ಪ್ರಮಾಣದಲ್ಲಿ ಹಣ್ಣುಗಳನ್ನು ಉತ್ಪಾದಿಸುತ್ತವೆ. ಹವಾಮಾನದಲ್ಲಿ ಒಣಹವೆ ಮತ್ತು ತಾಪಮಾನ ಹೆಚ್ಚಾದಾಗ ನೇರಳೆ ಮರಗಳು
ಪರಿಸರದ ಒತ್ತಡಕ್ಕೆ ಒಳಗಾಗಿ ಸಾಮಾನ್ಯಕ್ಕಿಂತ ಹೆಚ್ಚು ಹಣ್ಣುಗಳನ್ನು ಬಿಡುತ್ತವೆ. ಪ್ರಕೃತಿಯು ತನಗಾಗುವ ಬದಲಾವಣೆಯನ್ನು ಸಸ್ಯಗಳ ಮೂಲಕ ಮೊದಲೇ ಜಗತ್ತಿಗೆ ತೋರ್ಪಡಿಸುತ್ತದೆ ಎಂಬುದಕ್ಕೆ ಇದೇ ಸಾಕ್ಷಿ. ಹೀಗಾಗಿ ಹಿರಿಯರು ಹೇಳುವ ಮಾತು ಮತ್ತು ವಿಜ್ಞಾನದ ತರ್ಕ ಎರಡೂ ಒಂದಕ್ಕೊಂದು ಹತ್ತಿರವಾಗಿಯೇ ಇವೆ. ಹವಾಮಾನದಲ್ಲಿನ ಒಣ ಹವೆಯೇ ಹಣ್ಣು ಹೆಚ್ಚಾಗಲು ಕಾರಣ. ಇದಾಗಿತ್ತು ನೇರಳೆ ಹಣ್ಣಿನ ವಿಶೇಷ ವಿಡಿಯೋ. ನನಗೆ ತಿಳಿದಿರೋ ಮಾಹಿತಿನ ನಿಮಗೆ ತಿಳಿಸೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಇದಕ್ಕಿಂತಲೂ ಹೆಚ್ಚಾಗಿ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಟೇಕ್ ಕೇರ್, ಬಾಯ್.